ಸರ್ ಇವಾಗ ನೀವು ಹೋಗಿ ಎಂಟರ್ಟೈನ್ಮೆಂಟ್ ಮಾಡಿ ಬಂದ್ರಿ. ಸೊ ನೀವು ಒಂದಷ್ಟು ಸಜೆಷನ್ಸ್ ಎಲ್ಲ ಕೊಟ್ರಿ. ಇವಾಗ ಮನೆ ಸದಸ್ಯರು ಸ್ವಲ್ಪ ಬದ್ಲೇ ಆಗ್ಬಿಟ್ಟಿದ್ದಾರೆ ಹೇಳ್ಬೇಕು ಅಂದ್ರೆ. ನೀವು ಹೋಗಿ ಬಂದಾದ್ಮೇಲೆ ಎಲ್ಲಾ ಸದಸ್ಯರು ಕೂಡ ಸ್ವಲ್ಪ ಕಾಮ್ ಆಗಿರೋಣ, ಕಂಪೋಸ್ ಇವನ್ ವಿನಯ್ ಹೇಳ್ತಾರೆ ಒಂದ್ ಎಪಿಸೋಡ್ ಅಲ್ಲಿ, ನಾನ್ ಇನ್ ಅಗ್ರೆಷನ್ ಆಗಿ ಹಾಡಲ್ಲ. ನಾನ್ ತುಂಬಾ ಚೆನ್ನಾಗ್ ಆಡ್ತೀನಿ, ನಾನ್ ನಗ್ನಗ್ತಾ ಆಡ್ತೀನಿ ಅಂತ ಹೇಳ್ತಾರೆ. ಸಂಗೀತ ಅವ್ರು ಕೂಡ ಆರಾಮ್ಸೆ ಆಗಿದ್ದಾರೆ. ಸ್ವಲ್ಪ ಕಾರ್ತಿಕ್ ಅವ್ರು ಕೂಡ ಏನೋ ಗಿವಿಂಗ್ ಹ್ಯಾಂಡ್ ಟು ಸಂಗೀತ ಅವ್ರ ಜೊತೆ ಮಾತಾಡೋದಕ್ಕೆ. ನೀವು ಹೋಗ್ ಬಂದಾದ್ಮೇಲೆ ಇದೆಲ್ಲ ಬದಲಾವಣೆ ಆಗಿರೋದು. ಅಂತದ್ ಏನ್ ಹೇಳ್ ಬಂದ್ರಿ ಸದಸ್ಯರಿಗೆಲ್ಲರಿಗೂ ಶೈನ್ ಶೆಟ್ಟಿ ಅವರೇ? ಆ ನಾನ್ ಇಷ್ಟೇ ಹೇಳಿದ್ದು ಅವ್ರಿಗೆ. ಆ ಬಿಗ್ ಬಾಸ್ ನೋಡಿದಾಗ ಆ ಓ ನೀವು ಆ ಶೋ ಮಾಡಿದ್ರಲ್ವಾ ಹ್ಮ್ ಹ್ಮ್ ಅಂತ ಅನ್ನಿಸ್ಬೇಕು ಜನರಿಗೆ ಹೊರತು, ಅಯ್ಯೋ ಇವನ್ ಆ ಶೋ ಮಾಡಿದ್ದ ಅಲ್ವಾ ಅಂತ ಅನ್ನಿಸೋ ತರ ನಾವು ಸೀಸನ್ ನ ಕ್ರಿಯೇಟ್ ಮಾಡಬಾರ್ದು. ಸೊ ಅಲ್ಲಿ ಡಿಫ್ರೆನ್ಸ್ ಇದೆ. ಬಾಲಿವುಡ್ ಅಲ್ಲಿ ಮಾಡುವಂತ ಸಿನಿಮಾಗಳಲ್ಲಿ ಬರುವಂತ ಸೀನ್ ಗಳನ್ನ ನಾವು ಸ್ಯಾಂಡಲ್ವುಡ್ ಅಲ್ಲಿ ಮಾಡಕ್ಕಾಗಲ್ಲ. ಹ್ಮ್ ಹ್ಮ್. ಇಲ್ಲಿ ಆಡಿಯನ್ಸ್ ಬೇರೆ ಇದ್ದಾರೆ, Correct. ಅಲ್ಲಿ ಆಡಿಯನ್ಸ್ ಬೇರೆ ಇದ್ದಾರೆ. ಇದೇ ಆಡಿಯನ್ಸು ಹಿಂದಿ ಯಾವ್ದೋ ಸಿನಿಮಾ ನೋಡಿ, ಹಿಂದಿ ಯಾವ್ದೋ ಶೋನ ನೋಡಿ ಅವ್ರಿಗೆ ಅದು ಓಕೆ ಅನ್ಸುತ್ತೆ. ಬಟ್ ಕನ್ನಡದ ಶೋ ಅಲ್ಲಿ ಆ ತರದ ಕಂಟೆಂಟ್ ಗಳನ್ನ ಅಥವಾ ಬೇರೆ ಅವ್ರ ಇಷ್ಟ ಇಲ್ಲದೆ ಇರುವಂತ ಕಂಟೆಂಟ್ ಗಳನ್ನ ನಮ್ ಸಂಸ್ಕೃತಿಗೆ ವಿರುದ್ಧ ಆಗಿರೋದ್ರನ್ನ ನೋಡಿದಾಗ ಅವ್ರಿಗೆ ಅದು ತಗೊಳಕ್ ಆಗಲ್ಲ. Correct. ಸೊ ನಮ್ದೇ ಆದಂತ ಒಂದಿಷ್ಟು ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಏನ್ ಬೇಕೋ ನಾವು ಅದನ್ನೇ ಕೊಡ್ಬೇಕಾಗತ್ತೆ. ಒಂದು ಇನ್ನೊಂದು ಆ ಎಲ್ಲಾ ಬೇಜಾರು ಅದು ಇದನ್ನೆಲ್ಲ ಕಳ್ಕೊಂಡು ಟಿವಿ ಎದುರುಗಡೆ ಬಂದು ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದಿಷ್ಟು ಸಂತೋಷ ಬೇಕೇ ಹೊರತು ಮತ್ತೆ ಅಲ್ಲೂ ಅದನ್ನೇ ನೋಡೋದಕ್ಕೆ ಇಷ್ಟ ಇರಲ್ಲ. ಸೊ ಅದೇ ಹೇಳಿದ್ ನಾನು ಅವ್ರಿಗೆ, ಜನರು ನೀವು ಬಿಗ್ ಬಾಸ್ ಇಂದ ಹೊರಗಡೆ ಹೋದಾಗ ಓ ನೀವ್ ಆ ಶೋ ಅಲ್ಲಿ ಇದ್ರಲ್ವಾ ಅಂತ ಅನ್ಬೇಕೆ ಹೊರತು ನೀವು ಆ ಶೋ ಅಲ್ಲಿ ಇದ್ರಲ್ವಾ ಅನ್ನೋ ತರ ಅನ್ಸ್ಕೋಬೇಡಿ. ಒಂದು ಇನ್ನೊಂದು ಒಂದ್ ಒಳ್ಳೆ ರೆಪ್ಯುಟೇಷನ್ ಇಷ್ಟು ವರ್ಷಗಳ ಕಾಲ ನಾವು ಎಲ್ಲರೂ ಕ್ರಿಯೇಟ್ ಮಾಡಿದ್ದಾರೆ. ನಮ್ ಸೀಸನ್ ಅಂತ ಅಲ್ಲ, ಸೀಸನ್ 1 ಹಿಡಿದು ಸೀಸನ್ 9ನೇ ಸೀಸನ್ ತನಕನು ಈ ಶೋ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಅನ್ನ ಎಲ್ಲೂ ಕಮ್ಮಿ ಆಗೋದಕ್ ಬಿಡ್ಬೇಡಿ ಅಂತ. ಈಗ ನಮ್ ಕೆಲಸ ಎಲ್ಲ ಅನ್ಸಕ್ ಶುರು ಆಗತ್ತೆ, ಓ ಯಾಕೆ ಹಿಂಗ್ ಆಡ್ತಿದಾರೆ, ನಮ್ ಶೋಗ್ ಒಂದ್ ಒಳ್ಳೆ ಮರ್ಯಾದೆ ಇದೆ ಅಂದ್ರೆ ಇಷ್ಟು ಸೀಸನ್ ಗಳಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಅನ್ಸೋದ್ ಸಹಜ. ನಮ್ ಶೋಗ್ ಒಂದ್ ಒಳ್ಳೆ ಮರ್ಯಾದೆ ಇದೆ ಗುರು, ಅದ್ ಯಾಕೆ ಈ ತರ ಎಲ್ಲ ಮಾಡ್ಕೊಂಡು ಅನಾವಶ್ಯಕವಾಗಿ ಅದನ್ನ ಹಾಳು ಮಾಡ್ಕೊತಾ ಇದಾರೆ ಅಂತ ಇಷ್ಟು ಹೇಳಿದ್ದೆ. ಇದನ್ ಬಿಟ್ರೆ ಇನ್ನೊಂದು ಮಾತು ಹೇಳಿದ್ದೆ, ಇಲ್ಲಿ 98 ದಿನ ಇರ್ತೀರಾ, 98 ದಿನದಲ್ಲಿ ಕಳ್ಕೊಳ್ಳೋದು ಬಹಳ ಸುಲಭ. ಬಟ್ ಕೊನೆ ತನಕ ನೀವ್ ಎಷ್ಟ್ ಜನರನ್ನ ಉಳಿಸ್ಕೊಂಡಿರ್ತೀರಾ ಅದ್ ಮಾತ್ರ ಇಂಪಾರ್ಟೆಂಟ್. ನಂದು ಯಾವ್ದೋ ಒಂದು ವಿಡಿಯೋ ರೀಸೆಂಟ್ ಆಗಿ ಹಾಕಿದ್ರು, ನಾನು ನೋಡ್ತಾ ಇದ್ದೆ. ಸೊ ಬಿಗ್ ಬಾಸ್ ವೇದಿಕೆ ಮೇಲೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಹೊರಗಡೆ ಬಂದಾಗ ಯಾರು ವಿನ್ ಆಗ್ತಾರೆ ಅಂತ ಕೇಳಿದಾಗ ಅವೊಂದು ಕ್ರಿಯೇಟ್ ಮಾಡ್ತೀವಲ್ಲ ಮೇಡಮ್ ನಾವು, ಅಂದ್ರೆ ಎಲ್ಲರ ಮನ್ಸಲ್ಲಿ ಅದೊಂದು ಪ್ರೀತಿನ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಬಹಳ ಕಷ್ಟ. ನಿಮ್ ಬಾಯಲ್ಲಿ ಅವನ ಗುರು ಅಂತ ಹೇಳ್ಸ್ಕೊಳ್ಳೋದು ಬಹಳ ಸುಲಭ, ಅವ್ರ ಅಂತ ಅನ್ಸ್ಕೊಳ್ಳೋದು ಬಹಳ ಕಷ್ಟ. ಸೊ ನನ್ಗೆ ಅಥವಾ ನಮ್ಮ ವ್ಯಕ್ತಿತ್ವ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ಅವ್ರ ಅಂತ ಹೇಳ್ಸ್ಕೊಳ್ಳೋ ತರ ಇರ್ಬೇಕು ಅಂತ ಇದನ್ನೊಂದು ಹೇಳಿದ್ದೆ. ಅದು ಬಿಟ್ರೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಆಟ ಅಥವಾ ನಾನು ಏನ್ ಮಾಡಿದ್ರೆ ಕೊನೆ ತನಕ ಇರ್ತೀನಿ ಇದೆಲ್ಲ ಇಂಪಾರ್ಟೆಂಟ್. ಬಿಗ್ ಬಾಸ್ ಅಂತ ಹೇಳಿದ್ರೆ ವ್ಯಕ್ತಿತ್ವ ಮತ್ತೆ ಮನುಷ್ಯತ್ವದ ಆಟ ಅಂತ ಹೇಳಿ ಬಂದಿದ್ದೆ. ಸೊ ಅಂದ್ರೆ ಹೊರಗಡೆ ಒಂದಿಷ್ಟು ನ್ಯೂಸೆನ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ದಯವಿಟ್ಟು ಇನ್ಮೇಲಾದ್ರೂ ಉಳಿದಿರುವಂತ ಒಂದಿಷ್ಟು ವಾರಗಳು ಒಂದಿಷ್ಟು ಬದಲಾವಣೆಗಳನ್ನ ತೋರಿಸಿ ಜನರ ಮನ್ಸನ್ನ ಗೆಲ್ಲಿ. ನೀವು ಅಲ್ಲಿರುವಂತ 18 ಜನರನ್ನ 7 ಜನರನ್ನ 10 ಜನರನ್ನ ಗೆಲ್ಲೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೀವು ಪ್ರಪಂಚದಾದ್ಯಂತ ನೋಡ್ತಾ ಇರುವಂತ ಅಷ್ಟು ಜನರ ಮನ್ಸನ್ನ ಗೆಲ್ಲೋದು ಇಂಪಾರ್ಟೆಂಟ್. ಸೊ ಅದನ್ನ ಮಾಡಿ ಇನ್ 3 ವಾರದಲ್ಲಿ ನಿಮ್ಮಲ್ಲಾಗೋ ಬದಲಾವಣೆನ ನೋಡಿ ಓಕೆ ನಿಮ್ಗೊಂದು ಮನವರಿಕೆ ಆಯ್ತು, ಇವಾಗ ಈ ತರದೆಲ್ಲ ಆಗ್ಬಿಟ್ಟಿದೆ, ನಾವು ಆಟ ಆಡಿದ ರೀತಿಯಿಂದ ನಾವಿನ್ನು ಪ್ರೀತಿಯಿಂದ ಆಟ ಆಡೋಣ. ಏನೇ ಇರ್ಲಿ ಆಟ ಟೈಮಲ್ಲಿ ಬರ್ಲಿ, ನಿಮ್ಗೆ ಏನ್ ಎಕ್ಸ್ಪ್ರೆಷನ್ ಗಳು ಬರುತ್ತೆ, ನಿಮ್ಗೆ ಏನ್ ರಿಯಾಕ್ಷನ್ ಗಳು ಬರುತ್ತೆ ಬರ್ಲಿ. ಬಟ್ ಆಟ ಬಿಟ್ಟು ಹೊರಗಡೆ ಇದ್ದಾಗ ಪ್ರೀತಿನ ಸಾರೋದಕ್ಕೆ ಪ್ರಯತ್ನ ಮಾಡಿ ಅಂತ ಇಷ್ಟ ಹೇಳಿ ಬಂದಿದ್ದೀನಿ. ಸೊ ನನ್ ಇನ್ಫ್ಯಾಕ್ಟ್ ನಾನು ಕೂಡ ದೇವರ ತರ ಬೇಡ್ತಾ ಇದ್ದೆ ಹೊರಗಡೆ ಬಂದಾಗ ಅಂಡ್ ಒಳಗಡೆ ಹೋದಾಗ್ಲೂ ಕೂಡ, ದೇವ್ರೆ ಅಟ್ಲೀಸ್ಟ್ ಇವತ್ತಿನ ಈ ಎಪಿಸೋಡ್ ಆದ್ಮೇಲೆ ಒಂದಿಷ್ಟು ಬದಲಾವಣೆಗಳಾಗ್ಲಿ. ಅಂದ್ರೆ ನಮ್ದು ಒಂದ್ ಜವಾಬ್ದಾರಿಯುತವಾದ ಕೆಲಸ ಮಾಡೋದಕ್ಕೆ ಹೋಗಿದೀವಿ, ಆ ಜವಾಬ್ದಾರಿಯುತವಾದ ಕೆಲಸ ಮಾಡಿರೋದಕ್ಕೆ ಏನೋ ಒಂದ್ ಫಲ ಸಿಗ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ. ಅದು ಆಗ್ತಾ ಇದೆ ಅಂತ ಆದ್ರೆ ಅದಕ್ಕಿಂತ ಸಂತೋಷವಾದಂತ ವಿಚಾರ ಇನ್ನೊಂದಿಲ್ಲ. ಆಕ್ಚುಲಿ ಆಗ್ತಿದೆ ಅಂತ ಕಾಣ್ತಿದೆ. ಯಾಕಂದ್ರೆ ವಿನಯ್ ಅವರು ನಾನು ಹೇಳ್ದಂಗೆ ಒಂದ್ ಎಪಿಸೋಡ್ ಅಲ್ಲಿ ಹೇಳ್ತಾರೆ, ಈ ವಾರ ಶುರುವಾಗೋ ಎಪಿಸೋಡ್ ನಲ್ಲಿ ಇನ್ಮೇಲೆ ನಾನು ಅಗ್ರೆಷನ್ ಆಗಿ ಆಡಲ್ಲ, ಇನ್ಮೇಲೆ ನಾನು ಅಷ್ಟೊಂದು ಗಲಾಟೆ ಮಾಡಲ್ಲ ಅಂತ ಹೇಳ್ತಾರೆ. ನೋಡೋಣ ಬರೋ ಮುಂದಿನ ದಿನಗಳಲ್ಲಿ.